ಬಡವನ ಕಣ್ಣೀರು ಕರ್ಮದ ಆಟ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ ಬಾಬು. ಲೋಕದಲ್ಲಿ ನ್ಯಾಯಾಲಯಗಳಿವೆ, ಕಾನೂನುಗಳಿವೆ. ಆದರೆ ಒಬ್ಬ ಬಡವನಿಗೆ ಅಲ್ಲಿ ನ್ಯಾಯ ಸಿಗುತ್ತಾ? ಒಬ್ಬ ಬಡವ ತನ್ನ ರಕ್ತವನ್ನು ಬೆವರಾಗಿಸಿ ಉಸಿರುಗಟ್ಟಿ ಸಂಪಾದಿಸಿದ ಜಾಗವನ್ನು, ಅಲ್ಲಿನ ಪುಟ್ಟ ಗುಡಿಸಲನ್ನು ಬಿಲ್ ಕಲೆಕ್ಟರ್ ಮತ್ತು ಕೆಲವು ಪ್ರಭಾವಿ ವ್ಯಕ್ತಿಗಳು ಸೇರಿ ಕಿತ್ತೆಸೆದಿದ್ದಾರೆ. ಆ ಬಡವರ ಕಣ್ಣೀರು ವ್ಯರ್ಥವಾಯಿತೇ? ಇಲ್ಲ. ಕರ್ಮದ ಆಟ ನೋಡಿ ಹೇಗಿದೆ. ವೀಕ್ಷಕರೇ, ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಬಡವನು ಉಸಿರುಗಟ್ಟಿ ಸಂಪಾದಿಸಿದ ಮನೆಯನ್ನು ಕಿತ್ತ ಬಿಲ್ ಕಲೆಕ್ಟರ್ ಉಸಿರು ನಿಲ್ಲಿಸಿದ ಕತೆ ಇದು. ಆ ಬಡವ ಹಗಲು ರಾತ್ರಿ ಕಷ್ಟಪಟ್ಟು ಆ ನಿವೇಶನವನ್ನು ಕೊಂಡುಕೊಂಡಿದ್ದ. ಅಲ್ಲಿನ ಒಂದು ಗುಡಿಸಲು ಅವನಿಗೆ ಅರಮನೆಯಾಗಿತ್ತು. ಆದರೆ ಅಧಿಕಾರ ಇದೆ ಎಂಬ ಸೊಕ್ಕಿನಿಂದ ಬಿಲ್ ಕಲೆಕ್ಟರ್ ಮತ್ತು ಪ್ರಭಾವಿಗಳು ಆ ಗುಡಿಸಲನ್ನು ಧೂಳಿಪಟ ಮಾಡಿದ್ದರು. ಬಡವ ಕೋರ್ಟಿಗೆ ಹೋದ, ಪೊಲೀಸರ ಬಳಿ ಹೋದ. ಆದರೆ ಎಲ್ಲ ಕಡೆ ಹಣದ ಮತ್ತು ಪ್ರಭಾವದ ಅಟ್ಟಹಾಸವೇ ಜೋರಾಗಿತ್ತು. ಬಡವನಿಗೆ ನ್ಯಾಯ ಸಿಗಲಿಲ್ಲ. ಬಡವ ಸೋತು ದೇವರಿಗೆ ಕೈಮುಗಿದು ಅಲ್ಲಿಂದ ನಿರ್ಗಮಿಸಿದ. ಆದರೆ ನೋಡಿ ಸ್ನೇಹಿತರೆ, ಯಾರನ್ನಾದರೂ ನಂಬಿ ಮೋಸ ಮಾಡಬಹುದು, ಆದರೆ ನಂಬಿಕೆಯನ್ನು ಮೋಸ ಮಾಡಲು ಸಾಧ್ಯವಿಲ್ಲ. ಆ ಬಡವ ತನ್ನ ಮನೆಯನ್ನು ಉಸಿರುಗಟ್ಟಿ ಸಂಪಾದಿಸಿದ್ದ. ಅದೇ ಬಡವನ ಮನೆ ಕಿತ್ತಂತಹ ಬಿಲ್ ಕಲೆಕ್ಟರ್ ಕಾಲಕ್ರಮೇಣ ತನ್ನ ಉಸಿರುಗಟ್ಟಿ ನರಳಿ ಪ್ರಾಣ ಬಿಟ್ಟ. ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಸುರಿದರೂ ಅವನ ಉಸಿರು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬಡವನ ಉಸಿರನ್ನು ಕಿತ್ತವನಿಗೆ ಅದೇ ಉಸಿರು ಶತ್ರುವಾಯಿತು. ವಿಚಿತ್ರ ಏನೆಂದರೆ, ಬಿಲ್ ಕಲೆಕ್ಟರ್ ಅಂತಹ ಸಾವನ್ನು ಕಂಡರೂ ಜೊತೆಯಲ್ಲಿದ್ದ ಪ್ರಭಾವಿಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅವರು ಈಗಲೂ ಅನ್ಯಾಯದ ಹಾದಿಯಲ್ಲೇ ಇದ್ದಾರೆ. ಅವರು ಅಂದುಕೊಂಡಿದ್ದಾರೆ ನಾವು ಗೆದ್ದಿದ್ದೇವೆ ಅಂತ. ಆದರೆ ಅವರಿಗೆ ಗೊತ್ತಿಲ್ಲ, ಬಿಲ್ ಕಲೆಕ್ಟರ್ಗೆ ಬಂದ ಶಿಕ್ಷೆ ಅವರ ಮನೆ ಬಾಗಿಲಿಗೂ ಬರಬಹುದು ಎಂದು. ದೈವದ ಹೊಡೆತ ಯಾವಾಗ ಬೀಳುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಕಣ್ಣಿಗೆ ಕಾಣದ ದೇವರ ನ್ಯಾಯಾಲಯದಲ್ಲಿ ತೀರ್ಪು ದೇವರೇ ಪ್ರಕಟಿಸುತ್ತಾನೆ. ಪ್ರಭಾವಿ ವ್ಯಕ್ತಿಗಳೇ, ಕೇಳಿಸಿಕೊಳ್ಳಿ. ಬಡವನ ಹೊಟ್ಟೆಗೆ ಹೊಡೆಯುವ ಮೊದಲು ಯೋಚನೆ ಮಾಡಿ. ಅನ್ಯಾಯವಾಗಿ ಗಳಿಸಿದ ಆಸ್ತಿ ನಿಮ್ಮನ್ನು ಅಥವಾ ನಿಮ್ಮ ಮಕ್ಕಳನ್ನು ಸುಖವಾಗಿ ಇಡುವುದಿಲ್ಲ. ಬಡವನ ಕಣ್ಣೀರಿನ ಹನಿ ಭೂಮಿಗೆ ಬಿದ್ದರೆ ಅದು ಬೆಂಕಿಯಾಗಿ ನಿಮ್ಮ ಸಾಮ್ರಾಜ್ಯವನ್ನೇ ಸುಡುತ್ತದೆ. ಆದರೆ ಬಡವನ ಜೊತೆ ಸತ್ಯ ಇದೆ ಎಂದರೆ ಗೆಲುವು ಬಡವನದೇ ಆಗಿರುತ್ತದೆ. ಎಲ್ಲಿ ಸತ್ಯವಿರುತ್ತದೋ ಅಲ್ಲಿ ಜಯ ಇರುತ್ತದೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.